ಪ್ರೀಪೇಡ್ ಕಾರ್ಡ್ ಲಾಂಚ್ ಪಾರ್ಟಿಗೆ ನೀವೆಲ್ಲ ಬರಬೇಕಿತ್ತು. ಚೆನ್ನಾಗಿರೋ ನಾವು ಬಂದಲ್ಲಿ ಏನು ಮಾಡೋದಪ್ಪ, ನಾವು ಇಲ್ಲಿಂದಾನೇ ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ಅಮ್ಮ, ದಾದಾ, ನಿಮ್ಮಿಬ್ರಿಗೂ ಒಂದು ದೊಡ್ಡ ಖುಷಿ ಕಾದಿದೆ. ನಾನು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ. ದಾದಾ, ನನ್ನ ಈಗಲೇ ಏನೂ ಕೇಳಬೇಡಿ, ನಾನು ಏನೂ ಹೇಳಲ್ಲ. ಬಟ್ ಪ್ರಾಜೆಕ್ಟ್ ಹೆಸರೇನು ಗೊತ್ತಾ? ಗೋಪಿ ಗೋಲ್ಡ್. ಅಯ್ಯೇ ಗೋಪಿ, ನಂದು ಗೋಲ್ಡು. ಸುಮ್ಮನಿರ. ಗೋಪಿ ಅಂದರೆ ಗೋಪಿ ಅಲ್ಲ, ಗೋಪಿ. ಬ್ರೋ ಇಲ್ಲ, ನನ್ನ ಗಂಡ ಈ ಥರ ಅಂತ ನೀವು ನನ್ನನ್ನು ಹಾಗೆ ಟ್ರೀಟ್ ಮಾಡಬೇಡಿ. ನನ್ನ ಕೈ ಕೆಳಗಿರ್ಬೇಕಾದವರೆಲ್ಲ ನನ್ನನ್ನೇ ಲೆಕ್ಕ ಕೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಫೇರ್. ನಾನೇ ಹೇಳಿದ್ದೆ, ಮನೆಯವರಾಗಿರಲಿ ಆಫೀಸ್ನವರಾಗಿರಲಿ ನಾವು ಮಾಡೋ ಖರ್ಚಿಗೆ ಲೆಕ್ಕ ಇಡೋದು ಒಳ್ಳೆಯದು ಅಂತ. ನನಗದೆಲ್ಲ ರೂಢಿ ಇಲ್ಲ. ಮಾನ್ಸಿ, ಆರ್ಯ ಹೇಳ್ತಾ ಇರೋದು ನಮ್ಮನೆ ಒಳ್ಳೇದಕ್ಕೆ. ನೀನು ಹಠ ಮಾಡಬೇಡ. ಲೆಕ್ಕ ತಾನೇ ಕೇಳ್ತಾ ಇರೋದು. ನೀನು ಸರಿಯಾಗಿ ಖರ್ಚು ಮಾಡಿದರೆ ಲೆಕ್ಕ ಕೊಡೋಕ್ಕೇನು ಕಷ್ಟ? ಅಮ್ಮ, ಏನಂದ್ರಿ? ಬ್ರೋ ಇಲ್ಲ ಹೇಳಿರೋದೆಲ್ಲ ಮನೆಗೆ ಒಳ್ಳೇದೇ ಆಗಿದೆಯಾ? ಅವ್ರ ಪ್ರಕಾರ ಮನೆ ಅಂದರೆ ಏನು? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಆರ್ಯ, ಆರ್ಯ, ನಮಗೋಸ್ಕರ ದುಡಿಯೋನ್ಗೆ ಈ ರೀತಿ ಅವಮಾನ ಮಾಡಿದ್ರೆ ಒಳ್ಳೇದಾಗತ್ತಾ ನಮಗೆ? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ದೊಡ್ಡ ಯಜಮಾನರ ಮನಸ್ಸಿಗೆ ಬೇಸರ ಆದಾಗ ಮಾತ್ರ ಈ ಕೋಣೆ ಬಾಗಿಲು ತೆಗಿಯೋದು. ಈಗ ಒಳಗೆ ಹೋಗಿದಾರ ಅಂದ್ರೆ ಇನ್ನು ಯಾವಾಗ ಹೊರಗೆ ಬರ್ತಾರೋ ಏನು? ಇದೇನಿದು, ಫೋನೇ ಎತ್ತಲಿಲ್ಲ. ಅಷ್ಟು ದೊಡ್ಡ ಮನೇಲಿ ರಿಂಗ್ ಆಗಿರೋದು ಕೇಳಿಸಿರಲ್ಲ. ಇನ್ನೊಂದ್ಸರಿ ಮಾಡೋಣ. ನಮಸ್ಕಾರ ಸರ್. ಏನು ಇಷ್ಟೊತ್ತಲ್ಲಿ ಮಾಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಹೆಚ್ಚು ಟೈಮ್ ತಗೊಳ್ಳಲ್ಲ. ಅದು ನೋಡಿ, ನಾನು ಏನಕ್ಕೆ ಫೋನ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತು. ಇದೇನಪ್ಪ ಬೆನ್ನತ್ ಬೇತಾಳ ಥರ ಜೀವ ತಿಂತಿದ್ದಾಳೆ ಅಂತ ಮಾತ್ರ ಅನ್ಕೋಬೇಡಿ. ಅದು ಸರ್, ಒಂದು ಹೆಣ್ಣೆತ್ತು ಜೀವ ಎಷ್ಟು ಕಷ್ಟ ಅಂತ ನೀವು ಯೋಚನೆ ಮಾಡಿ. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ, ಆದರೂ ಒಂಚೂರು ಇದನ್ನು ಇಂಪಾರ್ಟೆಂಟೇ ಸರ್. ಸರ್, ಒಂದೇ ಒಂದು ನಿಮಿಷ. ನಾನು ಆರ್ಯ ಅಲ್ಲ, ಅವ್ರ ತಾಯಿ. ನೀವು ಹೇಳಿದ್ರೆ ಅವಳ ಮದುವೆ ಖಂಡಿತ ಒಪ್ಕೊತಾಳೆ.
ಅವಳ ಜೀವನ ಸಂತೋಷವಾಗಿರೋದು ನಿಮ್ಮ ಕೈಲಿದೆ ಸರ್. ಮೊದಲು ಈ ಅನು ಯಾರು ಅಂತ ತಿಳ್ಕೊಬೇಕು. ತಗೊಳ್ಳೇನೋ. ಇಲ್ಲ ನಿಂತಿಲ್ವಾ, ನನ್ನ ಕೈಯಲ್ಲಿ ಕೊಡು. ಅಪ್ಪ ಬಿಡಿ, ನಾನೇ ಮಾಡ್ತೀನಿ. ಕಂದ, ನಿನಗೆ ಹುಷಾರಿಲ್ಲ, ನೀ ಕೂತ್ಕೋ. ಅಪ್ಪ ನಂಗೇನು ಆಗಿಲ್ಲ. ಪ್ರತಿ ಅಷ್ಟಮಿ ದಿನ ಇದನ್ನೇ ಹೇಳ್ತೀಯ, ಆದ್ರೆ ರಾತ್ರಿ ಕನಸು ಬೇಡ ತಪ್ಪಿದೆಯಾ ಹೇಳು? ಸುಬ್ಬು, ಈಗ ಅದನ್ನೆಲ್ಲ ಯಾಕೆ ನೆನಪು ಮಾಡ್ತಾ ಇದ್ದೀರಾ ಅವಳಿಗೆ? ನೆನಪಿಸ್ತಾ ಇಲ್ಲ, ಅವಳಿಗೆ ಹೇಳ್ತಾ ಇದ್ದೀನಿ. ಅನು ಬಂಗಾರ, ಪ್ರತಿ ಅಷ್ಟಮಿ ದಿನ ನಿನಗೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದ್ಬಿಡೋದು. ಈಗ ನಾವು ಯಾರಿಗಾದ್ರೂ ಹೇಳಿದ್ರೆ ತಮಾಷೆ ಅನ್ಕೋತಾರೆ, ಆದ್ರೆ ನಾನು ನಿಮ್ಮಮ್ಮ ಎಷ್ಟು ಸಂಕಟ ಅನುಭವಿಸಿದೀವಿ ಗೊತ್ತಾ? ನಿನಗೆ ಅಷ್ಟಮಿ ದಿನ ಜ್ವರ ಬಂದ್ಬಿಟ್ರೆ ಮೈ ಎಲ್ಲ ಸುಟ್ಟೋಗೋದು. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೂ ಗುಣ ಆಗ್ತಾ ಇರಲಿಲ್ಲ. ಆಗ ಇದೇ ಜೋಗ್ತಿಯಮ್ಮ ಹೇಳಿದ್ ನಮಗೆ, ಮಗುಗೆ ಕುಂಕುಮ ಹಚ್ಚಿ ಎಲ್ಲ ಸರಿ ಹೋಗುತ್ತೆ ಅಂತ. ಕುಂಕುಮ ಹಚ್ಚಿದ ಮೇಲೆ ಕ್ರಮೇಣ ಎಲ್ಲ ಸರಿ ಹೋಯ್ತು ಬಂಗಾರ. ಬಾಕಂದ, ನಿನಗೆ ಕುಂಕುಮ ಹಚ್ತೀನಿ. ಇದು ನಿನಗೆ ಶ್ರೀರಕ್ಷೆ ಮಗ. ಅಂಥದ್ದೇನಿದೆ ಅಪ್ಪ ಈ ಕುಂಕುಮದಲ್ಲಿ? ನಂಬಿಕೆ. ಬಾ, ಊಟ ಮಾಡಿ ಮಲ್ಕೋ. ಬೆಳಗಾಗೋಷ್ಟಕ್ಕೆ ಎಲ್ಲ ಸರಿ ಹೋಗುತ್ತೆ. ಸುಬ್ಬು, ಅನು, ಬನ್ನಿ ಊಟ ಮಾಡೋಣ. ಅಮ್ಮ ಏನೋ ಬರಕ್ಕೆ ಹೇಳಿದ್ರಂತೆ. ಅನು ಯಾರು? ಅನುನಾ? ಹಾ, ಅನುನೇ. ಅನು ಯಾರು? ಕೇಶವ, ನಿನಗೆ ಗೊತ್ತಿಲ್ಲ ಅಂತ ನಾನು ನಂಬೇಕಾ? ಅನು ಸಿರಿಮನೆ. ಅದು ಹೆಸರು ಹೇಳಿತ್ತಂತ ನೆನಪಾಗ್ಲಿಲ್ಲ. ಹೊಸ ಹುಡುಗಿ, ಈಗ ಸ್ವಲ್ಪ ದಿನ ಆಯ್ತಷ್ಟೇ ಕೆಲ್ಸಕ್ಕೆ ಸೇರಿ. ಏನು ಮಾಡ್ತಾಳೆ? ಅವಳೇನು ಮಾಡ್ತಾಳೆ? ಏನೂ ಇಲ್ಲಮ್ಮ. ಏನು ಮಾಡ್ದೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರಾ? ಮಾಡ್ತಾಳೆ, ಇನ್ನೂ ಹೊಸ ಬಿಡಲ್ವಾ, ಕಲಿತಿದ್ದಾಳೆ. ಕಲಿತಿದ್ದಾಳೆ.